ಹ್ಞೂ ಅಂದ್ರೆ ಅದು. ಮದ್ವೆಗ್ ಮುಂಚೆ ಯಾರನ್ನಾದ್ರೂ ಲವ್ ಮಾಡಿದ್ದೀರಾ? ಇಲ್ಲ ತಾನೇ? ಹ್ಞೂ ಅಂದ್ರೆ ಇದು. ನಮ್ಮ ಅತ್ತೆ ಉತ್ತರಗಿಂತ ಜಾಸ್ತಿ ಅವ್ರ ಬ್ಯೂಟಿನ ಹೇಳ್ಕೊಂತಾರೆ. ಸುಳ್ಳು ಹೇಳಿದೀವಿ, ಸಿಗಾಕೊಂಡಿಲ್ಲ. ನಾನು ಹಿಂಗಾದ್ರೂ ಬೆಳ್ಳು ಕಾಣ್ತಾ ಇದೀನ. ಯಾರ್ ಮಾಡಲ್ಲಾದ್ರೂ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದೀರಾ? ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಇವತ್ತು ಅತ್ತೆಗೆ ಮತ್ತೆ ಅಮ್ಮಂಗೆ ಒಂದು ಡೂ ಆರ್ ಡೈ ಥರ ಒಂದು ಕ್ವಿಜ್ ಕಾಂಪಿಟೇಷನ್ ಇಕ್ಕಿದ್ದೀನಿ. ಅದಕ್ಕೆ ಫುಲ್ ಪ್ರಿಪೇರ್ ಆಗಿ ಕೂತ್ಕೊಂಡಿದ್ದಾರೆ ಇಲ್ಲಿ. ಇದು ಟಾಸ್ಕನ್ನು ಮುಂದೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಯಾಕಂದರೆ ಅವ್ರಿಗೆ ನಾನು ಬಿಹೈಂಡ್ ಆನ್ ಕ್ಯಾಮ್ರಾ ಈಗ ನಾನು ಇದು ಟಾಸ್ಕ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಎಕ್ಸ್ಪ್ಲನೇಷನ್ ಅವ್ರ ತಲೆಗೆ ಏರಕ್ಕೊಂದು 5 minutes ಬೇಕಾಗುತ್ತೆ. ಸೊ ಆ 5 minutes ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಲೈಫಲ್ಲೇ ನಿಮ್ಗೆ ಯಾರು ಕೇಳಿರಬಾರ್ದು ಅಂಥ ಕ್ವೆಶನ್ ನಾನು ಕೇಳ್ತೀನಿ. ನಾನು ಹೇಳೋ ವಿಚಾರ ನೀವು ಮಾಡಿದರೆ ನೀವು ಈ ಹಸಿಟ್ಟೊಳಗೆ ಮುಖ ಹೆಚ್ಕೋಬೇಕು. ಒಂದು ವೇಳೆ ನಾನು ಹೇಳೋದು ನೀವು ಮಾಡಿಲ್ಲ ಅನ್ನೋದಾದರೆ ನೀರೊಳಗೆ ಮುಖ ಹೆಚ್ಕೋಬೇಕು. ರೆಡಿ ಫಾರ್ ದ ಚಾಲೆಂಜ್. ನೀವು ಹೆಂಗ್ ರಿಯಾಕ್ಟ್ ಮಾಡ್ತೀರಾ ಅಂತ ನಿಮ್ಮ ಮಧ್ಯ ಕೂತಿರೋದು ನಾನು. ಮದ್ವೆಗ್ ಮುಂಚೆ ಯಾರನ್ನಾದ್ರೂ ಲವ್ ಮಾಡಿದ್ದೀರಾ? ಕುರ್ಪಾಕದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು. ಕೂತ್ಕೋಬೇಕಾ ಎದ್ದು ಓಡೋಗ್ಬೇಕಾ ಇಲ್ಲಿ? ಹ್ಞೂ ಅಂತೀಯಾ? ಅದೇ ಅಪ್ಪ, ಲವ್ ಮಾಡಕ್ ಹೋದೆ ಸದ್ಯ. ದುಡ್ಕೊಂಡ್ ತಿಂದ್ಬಿಟ್ಟು ಬಂದ್ ಮನೆ ಕಂಡ್ರೆ ಸಾಕಪ್ಪ, ನಮ್ಮ ಅಮ್ಮನ ಕೈಲಿ ಬೈಸ್ಕೊಂಡು ಅನ್ನೋ ತರ ಇತ್ತು ನಮ್ದು. ರಿಯಾಕ್ಷನ್ ನೋಡ್ಕೊಂಡು ನಿಮ್ಮ ಅಜ್ಜಿದು ಇವಾಗ್ಲೇ ಅವಳಿಗೆ ಮದುವೆ ಬಂದ್ರೆ ಅಂದ್ರೆ ಸಾಕು, ಕಣ್ಣು ಇಷ್ಟಿಷ್ಟಪ್ಪ ಬಿಟ್ಬಿಟ್ಟು ಕಾಯ್ಕೊಂಡು ನಿಂತ್ಕೊಂಡ್ಬಿಡೋರು ಬಾಗ್ಲಲ್ಲಿ. ಇನ್ನ ಬರ್ಲಿಲ್ಲ ಅದು ಇವ್ರ ಮಾಮ್. ಇನ್ನ ಅದ್ರಲ್ಲಿ ಲವ್ ಎಮೋಷನಲ್ ಎಲ್ಲ ಸೀನೇ ಇಲ್ಲ. ದೊಡ್ಡಮ್ಮ ಅಂದ್ರೆ ನೋಡಿ ಇವಾಗ ಜ್ಞಾಪಕ ಬರ್ತೀವಿ. ಇವ್ರು ದೊಡ್ಡಮ್ಮ ಅಂದಿದ್ಕೆ ಇವಳು ಲಂಗ ಬ್ಲೌಸೇ ಆಗ್ತಾ ಇದ್ದಿದ್ದು, ನಾನು ಲಂಗ ಬ್ಲೌಸೇ ಆಗ್ತಾ ಇದ್ದಿದ್ದು. ನಮ್ಮನೆಗ್ ಬಂದ್ಮೇಲೆ ನನ್ಗೇನ್ ಆಸೆ ಅಂದ್ರೆ ಇವಳಾದ್ರೂ ಡ್ರೆಸ್ ಹಾಕೊಳ್ಳಿ ಬಿಡು, ಬೆಂಗಳೂರಲ್ಲಿ ಎಲ್ಲಾರು ಡ್ರೆಸ್ ಜೈ ಅಂದ್ಬಿಟ್ಟು ನಾನು ಚೂಡಿದಾರ್ ಹಾಕೊಂಡ್ಬಿಡೋಣ ಅವಾಗ. ಇಲ್ಲ ನಾನು ಹಾಕೊಳ್ಳೇ ಇಲ್ಲ. ಇವಳು ಹಾಕ್ಸಿದ್ರು ನಾನು ಹಾಕ್ಲಿ, ಎಷ್ಟು ವರ್ಷ ಹಾಕ್ಲಿಲ್ಲ. ಆಮೇಲೆ ತುಂಬಾ ವರ್ಷ, ನೀವೆಲ್ಲ ಹುಟ್ಟಿದ್ಮೇಲೆ ನಾನು ಡ್ರೆಸ್ ಹಾಕೊಳಕ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕೂ ಮುಂಚೆ ಹಾಕೊಂಡೇ ಇಲ್ಲ. ಆಮೇಲೆ ನಮಗೆ ಡ್ರೆಸ್ ನಮ್ಮಮ್ಮನೇ ಒಪ್ತಿರಿ. ನೈಟಿ ಹಾಕೊಂಡ್ರೆ ಒಂಥರ ಕೆಟ್ಟದಾಗಿ ನೋಡೋದು ನಮ್ಮಮ್ಮ. ಅದ್ರ ಮೇಲೆ ಒಂದು ವೇಲ್ ಹಾಕೋಬೇಕು, ಇಲ್ಲ ಒಂದು ಟವಲ್ ಹಾಕೋಬೇಕು, ಈಚೆ ಬಂದು ನಿಂತ್ಕೊಂಡ್ಬಿಟ್ರೆ ಏನೋ ಒಂಥರ ಕೆಟ್ಟದಾಗಿ ನಾನು ಮಹಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ನಿಮ್ಮ ಮಮ್ಮಿ ಸ್ವರ್ಗದಿಂದ ನೋಡ್ತಾ ಕಣ್ಣು ಇಷ್ಟಿಷ್ಟಪ್ಪ ಬಿಟ್ಕೊಂಡ್ಬಿಡೋರು. ಕಣ್ಣಲ್ಲೇ ಅರ್ಧಕಂಡು ನಾವು ಒಳಿಕೊ ಓಡ್ಬೇಕಾಯ್ತು, ಯಾರ ಮುಂದೆನೂ ನಿಂತ್ಕೊಂಬಾರ್ದಾಯ್ತು, ಆ ತರ ಗುರಾಯಿಸವ್ರ. ಇನ್ನು ಅದರಲ್ಲಿ ಲವ್ ಹೆಂಗಮ್ಮ ಮಾಡ್ತೀಯಾ ಅಂದ್ರೆ ನಾನೇನ್ ಚೆನ್ನಾಗಿಲ್ಲ ಅಂತಲ್ಲ, ನಾನು ಲವ್ ಮಾಡಿದ್ರೆ ಯಾರಾದ್ರೂ ಮಾಡೇ ಇರೋರ. ನಮ್ಮ ಅತ್ತೆ ಉತ್ತರಗಿಂತ ಜಾಸ್ತಿ ಅವ್ರ ಬ್ಯೂಟಿನ ಹೇಳ್ಕೊಂತಾರೆ. ನಾನು ಯಾರು ಮಾಡಿಲ್ಲಪ್ಪ ಲವ್ನು. ಚಾಲೆಂಜ್. ಯಾವ ಚಾಲೆಂಜ್? ನೀರೊಳಗೆ ಕಿಕ್ಕಮ್ಮಕ್ಕ ಅಮ್ಮ ನೀರಿಗೆ ಮುಖ ಹೆಚ್ಬೇಕು. ನಾನು ನಿಮ್ಗೆ ನೀರಿಗೆ ಶರಣಾಗ್ರಿ ಅಂದಿಲ್ಲ. ಇಡ ಆದ್ರೆ ಇವಾಗ ನಾನು ಹೇಳ್ತೀನಿ ಕೇಳು, ನಾನು ಲವ್ ಮಾಡಿಲ್ಲ ಅಂತ ಸಾಕು. ರಾಜ್ಕುಮಾರ್ ಫಿಲಮ್ ಯಾವ್ದೋ ಡಿಬೇಟ್ ಸಾಂಗ್ ನೋಡಿದ್ರೆ ಆಹಾ ಎಷ್ಟು ಚೆನ್ನಾಗೋರಲ್ವಾ ಅಂತ ಮನ್ಸಲ್ಲೇ ಲವ್ ಮಾಡಿದೀವಿ. ಏನಾದ್ರು ಹೆಚ್ಬೇಕಷ್ಟೇ. ಇದೇ ಹಚ್ತೀನಿ ಬಿಡು. ನಮ್ಗೆ ಸುಳ್ಳು ಹೇಳ್ಬಾರ್ದು ಅನ್ನೋ ಇವ್ರು ಅಂದ್ರೆ ನೀವುಗಳು ಯಾವತ್ತಾದ್ರೂ ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದೀರಾ? ಸುಳ್ಳೇಳಿ ಸಿಕ್ಕಾಕೊಂಡಿದ್ದೀರಾ? ನೀವು ಎಕ್ಸ್ಪ್ಲನೇಷನ್ ಕೊಡೋದಕ್ ಮುಂಚೆ ಹ್ಞೂ ಅಂದ್ರೆ ಅಸಿಟಿಗೆ ಮುಖ ಇಡ್ಬೇಕು, ಹ್ಞೂ ಅಂದ್ರೆ ನೀರಿಗೆ ಮುಖ ಇಡ್ಬೇಕು, ಆಮೇಲೆ ನಿಮ್ ಕತೆಗಳು ಹೇಳಿ. ಸುಳ್ಳು ಹೇಳಿದೀವಿ, ಕತೆಗಳು ಹೇಳ್ಕೊಂಡು ಜೈ ಅನ್ಸ್ತಿರ್ತೀರಾ. ಸುಳ್ಳು ಹೇಳಿದೀವಿ, ಸಿಗಾಕೊಂಡಿಲ್ಲ. ಇಲ್ಲ ಹಂಗಾದ್ರೆ ಸುಳ್ಳು ಹೇಳಿದೀವಿ. ನಾನು ಹೇಳಿದೀನಿ ಕೆಲವು ಸಂದರ್ಭ ಸುಳ್ಳು ಹೇಳ್ದಂಗೆ ಇರಕ್ಕಾಗಲ್ಲ, ಹೇಳಿರ್ತೀವಿ. ನೀವರಿ ಸುಳ್ಳು ಹೇಳಿದೀವಿ. ಸಿಕ್ಕಾಕೊಂಡಿದ್ದೀರಾ? ಸಿಕ್ಕಾಕೊಂಡಿದೀವಿ. ಯಾರು ಸಿಕ್ಕಾಕೊಂಡಿರ್ತೀವಿ ಅದು ಆಮೇಲೆ ಗೊತ್ತಾಗಿರುತ್ತೆ. ನೀನ್ ಹಿಂಗೆ ಹೇಳ್ದ ಹ್ಞೂ ಅಪ್ಪ ಅವತ್ತಿನ ಮಾತು ಕಂಗೆ ಇನ್ನ ಆಟ ಅರ್ಥ ಆಯ್ತಿಲ್ಲ. ಹೂನ ಫಸ್ಟ್ ಹೇಳಿ ಸಿಕ್ಕಾಕೊಂಡಿರ್ತೀವಿ. ಸಿಕ್ಕಾಕೊಂಡಿದ್ಯಾ? ಹೆಚ್ಚು ಹಸಿಟ್ಗೆನಾ? ಮೂಗ್ ಮುಡ್ಸೋದ್ ನೆಲ್ಗೆ ಮುಡ್ಸೋದಲ್ಲ. ನೀನು ಕಣ್ಗೆಲ್ಲ ಮೂಗೆಲ್ಲ ಹೋಗ್ಬಿಡುತ್ತೆ, ಹಂಗೆಲ್ಲ ಮಾಡಂಗಿಲ್ಲ ಅಂದ್ರೆ ನಾನು ಮಾಡಿಸ್ತೀನಿ. ಇದು ಪರ್ಫೆಕ್ಟ್. ಹೇಗಿದ್ಯಾ? ಅದ ಅತ್ತೆ ಕರೆಕ್ಟ್ ಆಗಿ ಮಾಡಿರೋದು. ಇಕ್ಕ ನೀರು ನೀಟಾಗಿ ಫೇಸ್ ವಾಶ್ ಮಾಡು. ಹೋಗ್ಲಿ ಬಿಡು, ನಾನು ಹಿಂಗಾದ್ರೂ ಬೆಳ್ಳು ಕಾಣ್ತಾ ಇದೀನ. ಲೈಫಲ್ಲಿ ಸಾರಿ ಇದು ಲಾಸ್ಟ್ ಕೇಳ್ತೀನಿ. ಯಾರ್ ಮಾಡಲ್ಲಾದ್ರೂ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದೀರಾ? ನಾನು ಸಿಗಾಕೊಂಡಿದ್ದೀನಿ ಕಳ್ತನ. ಬೇರೆಯವ್ರ ಸಮಾನ ಸಿಗಾಕೊಂಡಿದ್ದೀನಿ. ಮನೆ ಗಂಟೆ ಬಂದ ಐತೆ ನೀನ್ ಹೇಳು.
ಮನೆ ಗಂಟೆ ನಾನು ಸಿಗಾಕೊಂಡಿದ್ದೀನಿ, ಅದ್ರ ಜ್ಞಾಪಕ ಬರ್ತಾ ಇಲ್ಲ ಏನ್ರಲ್ಲಿ. ಕದ್ದಿದ್ಯಾ? ಹಾ ನೀನು ಕದ್ದಿದ್ಯಾ? ನೆನಪು ಐತಿ. ಈಗ ರಂಗ್ ಬಿರಂಗಿ ಐತದ ನೋಡಿ ನೀರಲ್ಲಿ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ. ಇಲ್ಲ ನೀಟಾಗಿಡು. ಕಮಾನ್. ಅಷ್ಟೇ ತಾನೇ, ಹೆಂಗಿದ್ರು ಬಳ್ಕೊಂಡಿದ್ದೀನಿ, ಬಳ್ಕೋತೀನಿ. ಬಟ್ ನನ್ಗೆ ಜ್ಞಾಪಕ ಬಂದಿಲ್ಲ. ಯಾವ್ದಾದ್ರು ಒಂದ್ ಹೇಳು, ನಾವ್ ಟೈಮೇ ಕೊಡಲ್ಲ. ನನ್ ಮೂಗೊಳಿಕೋಯ್ತಮ್ಮ. ನೀನ್ ಟೈಮ್ ಕೊಡಲ್ಲ, ಅದಕ್ಕೆ ನಾವ್ ಹಚ್ಕೊಂತೀವಿ ಬಿಡು. ನೀನ್ ಟೈಮ್ ತಗಂತೀಯ 1947 ಕತೆ ಹೇಳಕ್ಕೆ. ನನ್ ಮೂಗಾಲ ಮುಲ ಆಗ್ತದೆ. ಇಬ್ಬರು ಶೀನ್ ಕಂಬಿಡ್ರಿ. ಇದು ನಮ್ಮಮ್ಮ ಮಾಡಿದ್ದಾರೆ, ನನಗೆ ಗೊತ್ತಿತ್ತು. ಈಗ ಹೌದು, ನೀನ್ ಯಾರ ಮನೆ ಕದ್ದಿದೆ, ಏನ್ ಕದ್ದಿದೆ? ತೋಟದಲ್ಲಿ ಸೋತೆ ಅಕ್ಕ ಕದ್ಬಿಟ್ಟಿದೆ. ನಮ್ಮಮ್ಮ ದೊಡ್ಡ ತಿಂಡಿಪತಿ. ಅದಕ್ಕೆ ನಾನು ಹೂವ ಕದ್ದಿರ್ತೀನಿ, ಯಾವ್ದಾನ ಗಿಡದಲ್ಲಿ ನನ್ಗೆ ಹೂವ ಅಂದ್ರೆ ಆಸೆ. ಊರ್ ಕಡೆ ಹೋದಾಗ ಹೂವ ಕದ್ದಿದ್ದೀನಿ. ಸೋತೆ ಕಂದಿದ್ದಕ್ಕೆ ಅವ್ರು ಹೂವ ನಿಂತ. ನಮ್ಮಮ್ಮ ಮಾತ್ರ ದೊಡ್ಡ ತಿಂಡಿಪತಿ. 10th ವರ್ಗು ಅವ್ರ ಡ್ಯಾಡಿ ಫುಲ್ಲು ಓನ್ ಅಂಡ್ ಓನ್ಲಿ ಡಾಟರ್ ಅನ್ಬಿಟ್ಟು ಮುತ್ತಿಕ್ಕಿ ಬೆಳೆಸಿರೋದು. ನಮ್ಮನ್ ಮಾತ್ರ ನಾಯಿಗೆರ್ದಂಗೆ ಏರಿ. ಓಕೆ, ನಿಮ್ಮ ನೆಕ್ಸ್ಟ್ ಕ್ವಶನ್. ನಿಂದು ತಿಂಡಿ, ನಿಂದು ಹೂವ. ನಾನು ಕದ್ದಿದ್ರೆ ಹೂವ ಕದ್ದಿರ್ತೀನಿ ಏನೋ. ಅಯ್ಯೋ, ಅದ್ ಮನೆ ರೋಡಲ್ಲಿ ನಿಮ್ ಜಿಂದಗಿಯಲ್ಲಿ ಚಿಕ್ಕವರಿಂದ ದೊಡ್ಡವರ್ವರೆಗೂ ಇರೋವರೆಗೂ ರೋಡಲ್ಲಿ ಜನ ಸೇರೋ ತರ ಜಗಳ ಆಡಿದೀರಾ ಯಾವತ್ತಾದ್ರೂ? ನಾನು ಆಡಿದೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನಮ್ಮಮ್ಮ ಗೊತ್ತು ನನ್ಗೆ. ನೀನ್ ನಾನು ಹೆಂಗ್ ಆಡಿದೀನಿ ಅಂದ್ರೆ, ಈಗ ಇತ್ತೀಚೆಗೆ ಮಾಗಡಿಲಿ ನಾವು ನಿಮ್ಮ ಮಾಮ ಗಾಡಿ ನಿಲ್ಸ್ಬಿಟ್ಟು ಮಾಗಡಿಲಿ ಸಾಮಂತರಕ್ಕೆ ಅಂತ ಹೋಗಿದ್ರು. ಹೂನಾ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು ಎಲ್ಲ ಮಾಡಿ ಗಿಶಾಕ್ಬಿಟ್ಟಿದ್ದೀರ ನೀನ್. ಒಂದು ಮಾಡಿಲ್ಲ ಅನ್ನೋದಿಲ್ಲ. ಅಯ್ಯೋ ಕಮಾನ್, ನೀನು ಅದಂಬೇಡವ. ನಾನು ಅದಂಬಲ್ಲ. ನಮ್ಮಮ್ಮ ಡಿಸೈನ್ ಆಗಿ ಮಾತ್ರ ಆಗ್ಬಾರ್ದು. ಹೇಳೇನೆ ಜಗಳ ಏನ್ ಕಾಡಿದ್ವಿ ಅಂತ. ಜಗಳ ಏನ್ ಕಾಡಿದ್ವಿ ಗೊತ್ತಾ? ಹೇಳಿರು ರಿಪೀಟ್ಸ್ ಅನ್ನೋ ತರ. ನಿಮ್ಮ ಮಾಮ ಎಲ್ಲೋ ಮಾಗಡಿಲಿ ನಿನ್ಸ್ಬಿಟ್ಟು ಸಾಮಾನ್ ತರಕ್ ಹೋಗಿತ್ತು. ಅವ್ನು ಯಾರ ಕಾರ್ ಅವತ್ತೇ ಅಂತ ಅವ್ರ ಅಪ್ಪ ಓಡಿಸ್ತಿದಾರೆ. ಅವ್ರ ಅಪ್ಪ ಸಾಮಾನ್ ತರಕ್ ಹೋಗೋರೆ. ಅವ್ರು ಮಾಗಡಿಲಿ ಏನೋ ದೇವಸ್ಥಾನಕ್ಕೆ ಹೋಗಕ್ ನಿಂತ್ಕೊಳಕ್ಕೆ. ನಾನು ಸಾಮಾನ್ ತರಕ್ ಹೋಗೋರೆ ಅಂದ್ರೆ ಆಟೋದಲ್ಲಿ ಕೂತೀನಿ. ಬಂದ್ ಗುದೇ ಬಿಟ್ಟ ಗಾಡಿನ. ಮತ್ತೆ ಗುದ್ದಿದ್ರು ನಮ್ಮ ಮೇಲೆ ಬಾಯ್ ಮಾಡ್ತಾನೆ. ಆವಾಗ ನಾನು ಸುಮ್ಮನೆ ಅಂತ ಹೋಗ್ಲಿ ಬಿಡು ಅನ್ಕೊಂಡು, ಯಾವಾಗ ನಿಮ್ಮ ಮಾಮ ಜಗಳಕ್ಕೆ ನಿಂತ್ಕೋತಾ ನಾನಾಗಿ ಎಲ್ಲೂ ರೋಡಲ್ಲಿ ನಿಂತ್ಕೊಂಡು ಜಗಳ ಮಾಡೋ ಧೈರ್ಯ ಇಲ್ಲ. ಮತ್ತೆ ನನಗೆ ಅದೇನೋ ಇಷ್ಟನೂ ಆಗಲ್ಲ ರೋಡಲ್ಲಿ. ಅಯ್ಯೋ ಯಾರು ನೋಡ್ತಾರೆ, ಇವ್ರು ನೋಡ್ತಾರೆ, ಹೋದ್ರೆ ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತೀನಿ. ನಿಮ್ಮ ಮಾಮ ಯಾವಾಗ ಜಗಳಕ್ಕೆ ಹೋಗಿ ಅವ್ನು ಗುದ್ದಿದ್ನು ಇಲ್ಲ ಅಂತ ಒಪ್ಕೊಳ್ಳಿಲ್ವಲ್ಲ, ಅವಾಗ ಬೀದಿಲಿ ನಿಂತ್ಕೊಂಡು ಎಲ್ಲ ಜನ ಸೇರಿ ಟ್ರಿಗರ್ ಐತ್ಯಾ? ಇಲ್ಲ, ಸುಮ್ಮನೆ ಆಗೋಯ್ತೀನಿ. ನಮ್ಮಮ್ಮ ಏನಿಲ್ಲ ಅಂದ್ರೆ ಅಂತ ಹೋಗ್ತಾರೆ. ನೀ ಹೇಳಮ್ಮ, ಮ್ಯಾಟ್ರ್ ಹೇಳಮ್ಮ. ನಿನ್ಗೆ ಗೊತ್ತಲ್ಲ ಒಂದು ಮನೆ ಹತ್ರ ಲವ್ ಲೆಟರ್ ಅಪರೂಪಕ್ಕೊಂದು ಹುಡುಗ ಲವ್ ಲೆಟರ್ ಕೊಟ್ಟಿದ್ದ. ಈಗ ತುಂಬಾ ಗಲಾಟೆ ಮಾಡಿದ್ದೆ. ಅದಕ್ಕೆ ಅವ್ನು ಏರೇನೆ ಬಿಟ್ಟು ನಮ್ ರೋಡ್ಗೆ ಬರ್ಲಿಲ್ಲ ಪಾಪ. ಅವ್ನು ಏನಾದಂದ್ರೆ ಗೊತ್ತಿಲ್ಲ, ಆದ್ರೆ ಅವ್ನ್ ಗೊತ್ತಿರೋ ಹುಡುಗನೆಯ. ಆದ್ರೆ ಅವ್ನ ಮಿಲಿಟರಿಗಿಂತ ಪವರ್ಫುಲ್ ಸೆಕ್ಯೂರಿಟಿ ಇದೆ. ಸಿಕ್ದಂಗ್ ಕೊಡೋಗ್ಬಿಟ್ಟ, ಸಿಕ್ಕಿರ್ಲಿಲ್ಲ. ಸಿಕ್ಕಿದೆ ಯಾಮರ್ಸ್ಬಿಟ್ಟ ಅಷ್ಟೇ. ಅಷ್ಟೇ. ಫ್ರೆಂಡ್ಸ್ ಗಳು ಯಾಮರ್ಸ್ಬಿಟ್ರು ಅವನ್ನ. ಯಾಮರ್ಸವರೆಗೂ ಯಾಮರ್ಸ್ಬಿಟ್ಟು ಆಮೇಲೆ ಬಂದು ಅವರೇ ಸತ್ಯ ಹೇಳಿದ್ರು. ಕರ್ಕೊಬತ್ತೀನಿ ಬಿಡಿ ಆಂಟಿ, ನಾಳೆ ಒಪ್ಪಿಸ್ತೀನಿ, ಕರ್ಕೊಬಂದ್ ಬಿಡ್ತೀನಿ ಬಿಡಿ ಆಂಟಿ ಅಂತ ಹೇಳ್ಬಿಟ್ಟು ಕಾಗಿ ಹಾರಿಸ್ಬಿಟ್ರು ಫ್ರೆಂಡ್ಸ್ ಗಳು. ಓಕೆ, ನೆಕ್ಸ್ಟ್. ಮದ್ವೆಗ್ ಮುಂಚೆ ಅಗೇನ್, ಮದ್ವೆಗ್ ಮುಂಚೆ ನಿಮಗೆ ಯಾರಾದ್ರೂ ಪ್ರಪೋಸ್ ಮಾಡಿದಾರಾ? ನಾನೇ ಮಾಡಿದ್ದೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇರ್ತಾರೆ ಅದೆಲ್ಲ ಚೆನ್ನಾಗಿದೆ ಅಂತ ಒಂದು ಪುಂಗದಲ್ಲ, ಒಬ್ಬರಾದ್ರೂ ಮಾಡಿ. ನಮ್ಮಮ್ಮ ಕಣ್ಣಿಷ್ಟಪ್ಪ ಬಿಡೋಳು, ಎಲ್ಲಿ ಪ್ರಪೋಸ್ ಮಾಡ್ತಾರೆ. ಅವಾಗಿಂದ ನಾನು ಸೌಂದರ್ಯ ಹಂಗೆ. ನೀನ್ ಹಂಗೆ ಹೇಳಲೇ ಬೇಡ. ನಾನೇನ್ ಚೆನ್ನಾಗಿರ್ಲಿಲ್ವ, ಚೆನ್ನಾಗಿದ್ದೆ ಅಂದ್ರೆ ನಮ್ಮಮ್ಮನ ಬೈಕೆ ಗೊತ್ತಿರೋರೆ ಎಲ್ಲಾರು. ಅಲ್ಲಿ ಅಕ್ಕಪಕ್ಕ ನಾವಿನ್ನೇನು ಡೆಲ್ಲಿಗ ಓದ್ತಿದ್ವಿ ಅಥವಾ ಮೈಸೂರ್ಗ ಹೋಯ್ತಿದ್ವಿ, ಎಲ್ಲೆಲ್ಲ ಬೆದ್ರೆ ಬಿದ್ರೆ ಅಲ್ಲೇ ಆ ಊರಲ್ಲೇ ಇರಿವೋ. ನಮ್ಮನ್ನ ನೋಡಿ, ನಮ್ಮಮ್ಮನ ಬಾಯಿ ನೋಡಿ ಯಾರು ನಮ್ಮ ಹತ್ರಕ್ಕೆ ಬತ್ತಿರ್ಲಿಲ್ಲ. ನಮ್ಮ ಮಮ್ಮಿ ತರ ಅವ್ರ ಮಮ್ಮಿ ಸೆಕ್ಯೂರಿಟಿ. ಹೌದು. ಕೊಟ್ಟಿದ್ ಹೇಳ್ತಿರ್ತಾರೆ. ನನಗೊಬ್ರು ಲವ್ ಲೆಟರ್ ಅವ್ರು ಏನಂತ ಹೇಳ್ಕೊಟ್ಟಿದ್ದು ಅಂತಂದ್ರೆ, ನೀನ್ ಮನೆಗ್ ಹೋದ್ಮೇಲೆ ಓಪನ್ ಮಾಡಿ ನೋಡ್ಬೇಕು, ಮನೆಗ್ ಹೋದ್ಮೇಲೆ ಓಪನ್ ಅಂತದೇನ್ ಕೊಟ್ಟವನೇ. ಆ ಕಾಲದಲ್ಲೂ ಲವ್ ಲೆಟರ್ ಕೊಟ್ಟವನೆಲ್ಲ. ಯಾವ ಕಾಲ ಏನು? ನಮ್ಮ ಮಮ್ಮಿ ನಂಗೆ ಸ್ಟೋರಿ ಗೊತ್ತು. ಊರಿಂದ ಬಂದಿ ಮಾಮೂನ್ ಮನೇಲಿ ಇದ್ದೆ. ಅವಾಗ ಹಿಂಗೆ ಯಾವ್ದೋ ಒಂದ್ ಕೆಲ್ಸಕ್ಕೆ ಸೇರ್ಕೊಂಡಿದ್ನ, ಅಲ್ಲಿ ಕೊಟ್ಟಿದ್ರು, ಮನೆಗ್ ಹೋಗಿ ನೋಡ್ಬೇಕು ಅಂತ ಹೇಳಿದ್ರು. ಸರಿ ಅದು ಮನೆಗೆ ಹೆಂಗ್ ನೋಡಿದ್ ಗೊತ್ತಾ? ಅದಕ್ಕೆ ಗೊತ್ತಾಗ್ಬಿಡ್ತದೆ, ಹಣ್ಣು ಗೊತ್ತಾಗ್ಬಿಡ್ತದೆ ಅಂತ ಅಂಡೆ ಒಲೆಗೆ. ಅವಾಗ ಇವರು ಅಂಡೆ ಒಲೆಗೆ ನೀರಾಕ್ ನೀರ್ ಕಾಯ್ಸಕ್ ಹೇಳಿದ್ರು. ಆ ನೀರ್ ಕಾಯಿಸ್ಕೊಂಡಿ ಒಲೆ ಬೆಳಕ ಉರಿತಿದಲ್ಲ, ಬೆಳಕಲ್ಲಿ ಅವನು ಆರ್ಟ್ ಶೇಪ್ ಬರೆದ್ಬಿಟ್ಟು ಅದ್ರೊಳಗೆ ನನ್ನ ಹೆಸರು ಅವ್ರ ಹೆಸರು ಬರೆದ್ಬಿಟ್ಟು 100 ರೂಪಾಯಿ ನೋಟು ಪೇಪರ್ ಸುತ್ತಿ ಕೊಟ್ಟಿದ್ರು. ಇವಾಗ ನೋಡ್ದೇಟ್ಗೆ ಕಾಲ್ ಕೈ ನಡ್ಗತ್ಕೊಬಿಡ್ತು. ಯಪ್ಪ ಏನ್ ಮಾಡ್ದೆ?
ರಿಟರ್ನ್ ನನ್ನ ಹೆಸರು ಚೆನ್ನಾಗಿ ಗೀಚ್ಬಿಟ್ಟು ಹೆಸರು ಕಾಣ್ದಂಗೆ ತಗೊಂಡೋಗಿ ವಾಪಸ್ ಅವ್ರಿಗೆ ಕೊಟ್ಬಿಟ್ಟು ನೋಡಿ ಶುದ್ಧ ಲವ್ ಸ್ಟೋರಿ ಐತೆ ನಮ್ಗೇನು ಗೊತ್ತೇ ಇಲ್ಲ. ಸೌಂದರ್ಯ ಇಟ್ಕೊಂಡು ನೀನು ಯಾರು ನನಗೆ ಏ ಹಂಗೆ ಹೇಳ್ಬೇಡ, ನಮ್ಮ ಮಮ್ಮಿ ನೋಡಿ ಯಾರು ಬೀಳಿಸ್ತಿರ್ಲಿಲ್ಲ. ಗಾಬರಿ ರಿಸ್ಕ್ ಅಮುಕ್ಬೇಡ, ನಾನು ಅಮ್ಕತ್ತೀನಿ. ಲವ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಕಳ್ಕೊಂಬಿಡಿ ಈಗ. ತೊಳ್ಕೊಬೋದು ಇವಾಗ, ಹಂಗೆ ಮಾಡ್ಬೇಕು ಇವಾಗ. ನಮ್ಮ ಅತ್ತೆನ ಬಲೆ ಕಲಾಕಾರ ಮಕ್ಕ ನೀರ್ ಗೆಜ್ಜದಲ್ಲಿ ಬಲೆ ಕಲಾಕಾರ. ಮೂಗೋಬಾರ್ದಂತೆ ಇಲ್ಲಿ ನೀರಂದ್ರೆ ಹಿಂಗ್ ಗೆಜ್ಜಲ್ ಅವರು ಹಸಿಟ್ಟಿಂದು ಮೂಗು ಉರಿತಾ ಇತ್ತಲ್ಲಿ. ನಿನ್ ತಗೊಳ ಮರಿಸ್ಕೊ. ನಂಗೆ ಮರ್ತ್ಬಿಟ್ಟಿದ್ಯಾ ಟಾಸ್ಕ್ ಅಂದ್ಮೇಲೆ ಟಾಸ್ಕ್. ನೀನೇ ಎದ್ಬೇಕು. ನಮ್ಮ ಅಮ್ಮ ನೋಡಿ ನನಗೆ ಇದು ಸೇಫ್ಟಿ. ಯಾರು ನೀಟಾಗಿ ಟಾಸ್ಕ್ ಮಾಡ್ತಾರೆ. ನಾವ್ ಮಾಡ್ತಿದೀವಿ, ನೀನ್ ಹೇಳೋಳು ಸರಿಯಾಗಿ ಹೇಳ್ತಿಲ್ಲ. ಹೇಳೆ, ನಮ್ ಈಗಿನ ಕಾಲದ ಪ್ರಶ್ನೆ ಕೇಳೆ. इतने तेजस्वी लोग हैं हमारे पास. ಅಲ್ಲ ನೀನು ಹಿಂಗೆ ಎತ್ಕೋಬೇಕು, ಪೂರ್ತಿ ಇದ್ ಮಾಡ್ಬೇಕು ಅಂತ ನೀನ್ ನಮ್ಗೆ ಹೇಳಿಲ್ಲ. ಅದೇ ಅಪ್ಪ. ಟಚ್ ಮಾಡ್ಬೇಕು. ನೀವು ಇದಕ್ಕೆ ಅದ್ಕೋಬೇಕು, ನಾವ್ ಅದಕ್ಕೆ ಅದ್ಕೊಂಡಿದೀವಿ. ಓಕೆ, ಇದು ನೆಕ್ಸ್ಟ್ ಸಂದರ್ಭ. ಎಣ್ಣೆ ಹೊಡ್ದಿದ್ದೀರಾ? ಚಾನ್ಸೇ ಇಲ್ಲ. ನಾವು ಹೊಡ್ದಿದೀವಿ. ನಾನ್ ನೀನು ರೀಲ್ ಮಾಡಕ್ ಹೊಡ್ದಿದ್ದೀರಿ ಅನ್ಬೇಡ ನೀನು. ರೀಲ್ ಮಾಡಕ್ಕೆ ನಾವು ಥಮ್ಸ್ ಅಪ್ ಮಾಡ್ಸಿದ್ವು, ಅದಕ್ಕೆ ನಾಟಕ ಆಡಿದ್ವು. ಅವ್ರು ರೀಲ್ ಮಾಡಕ್ ಕೊಡ್ತಿದೀವಿ ಅಂತೆ. ಅದೇ ರೀಲ್ ಮಾಡಕ್ಕೆ ಯಾಮಾರ್ಸಕ್ಕೆ. ನನಗೆ ಏನು ಬಾಣಿತನದಲ್ಲಿ ಕುಡಿ ಬ್ರಾಂದಿ ನಾನೇ ನಮಗೂ ಹೇಳೋರ ತರ. ಅದೂನು ಲಿಕ್ಕರೆ ಇಡು ನಿನ್ ಮಕ್ಕ. ನಾನು ಎಣ್ಣೆ ಹೊಡಿಯೋರ್ಗೆ ಧಿಕ್ಕಾರ ಮಾಡ್ತೀನಿ, ನಾನ್ ಕುಡ್ದು ಬಿಡ್ತೀನ. ನಮಗೂ ಹೇಳೋರು, ನಿಮ್ಮ ಮಾಮ ಹೇಳೋರು ತಂದ್ಕೊಡ್ತೀನಿ, ಒಂದ್ ಚೂರ್ ಕುಡಿ ಮಗಿ. ಪಿತೃ ಪಕ್ಷದ ಒಂದ್ ಬಾಟ್ಲ್ ಅದೇ ಖಾಲಿ ಮಾಡಿ. ಟೇಕ್ ಯುವರ್ ರಿಸ್ಕ್, ಯು ಟೇಕ್ ಯುವರ್ ರಿಸ್ಕ್. ಯಾಕೆ ನಾನೇ ಕೇಳಿಸ್ಬೇಕು? ನೀನ್ ಕುಡ್ದಿದ್ಯಾ ತಾನೆ? ಎಲ್ಲಿ ಕುಡ್ದು ಬಿಟ್ಟಿದೀನಿ? ಇಲ್ಲ ಬ್ರಾಂಡಿ ಅಂತ ಅವರು ಬಾಂಟಿಲಿ ಕುಡಿ ಅಂತ ಹೇಳಿದ್ದು. ನಾನ್ ಕುಡ್ದಿಲ್ಲ. ಚಿಯರ್ಸ್ ಅನ್ಬೇಕಿತ್ತು ಒಂದು ಊಟ. ಐಟಮ್ ಸಾಂಗ್ ಅಂದ್ರೆ ಏನ್ ಹೇಳು? ಐಟಮ್ ಸಾಂಗ್ ಅಂದ್ರೆ ಡಿಸ್ಕೋ ಡ್ಯಾನ್ಸ್. ಓಕೆನಾ? ಏಯ್ ಅವಾಗ ಕ್ಯಾಬ್ರೆ, ಇವಾಗ ಇಲ್ಲ, ಇವಾಗ ಕ್ಯಾಬ್ರೆ, ಅವಾಗ ಪರವಾಗಿಲ್ಲ. ಐಟಮ್ ಸಾಂಗಿಗೆ ಎಲ್ರು ಅದ್ ಚೆನ್ನಾಗಿರಲ್ಲ, ಇದ್ ನೋಡಕ್ ಆಗಲ್ಲ ಅಂತ ಅಂತಿರಲ್ಲ. ನಿಮ್ಗೆ ಆತರ ಏನಾದ್ರು ಫೇವ್ರೆಟ್ ಐಟಮ್ ಸಾಂಗ್ ಇದೆಯಾ? ಅದೇ ರವಿಚಂದ್ರನ್ ಸರ್ ಫಿಲಮ್ ಅಲ್ಲಿ ಅದೇ ಡಿಸ್ಕೋ ಶಾಂತಿ ಅಂದ್ರೆ ನನ್ಗೆ ತುಂಬಾ ಇಷ್ಟ. ಅಯ್ಯಮ್ಮ ಚೆನ್ನಾಗಿ ರವಿಚಂದ್ರನ್ ಸಿನಿಮಾ ಡಿಸ್ಕೋ ಶಾಂತಿನಾ? ಅದೇ ಇದು ಮನೆ ದೇವರಲ್ಲ ಯಪ್ಪ, ಪಿಕ್ನಿಕ್ ಬರ್ತಾರಲ್ಲ ಆಫೀಸ್ ಕೆಲ್ಸದ ಮೇಲೆ. ಅಷ್ಟೇ. ಆಮೇಲೆ ಇನ್ನೊಂದು ಪ್ರೇಮ್ ಸರ್ ಅವರೆಲ್ಲ ಅದ್ರಲ್ಲೊಂದು ಯಾವ್ದೋ ಅದು ನನ್ಗೆ ಈ ಊರಲ್ಲಿ ಮಠ ಮಾಡಿಸ್ಬಿಟ್ಟವ್ರೆ. ಇದು ನಂಗೆ ಮರ್ಸ್ಬಿಟ್ಟೆ. ಅದೇನೋ ನನಗೆ ಮರ್ಸ್ಬಿಟ್ಟೆ, ನಾನು ಹೇಳ್ತೀನಿ. ಚೆನ್ನಾಗೈತ ವಾಡು. ಅದು ಏನೋ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಕಣೆ. ನೆನಪಾಗ್ತಿಲ್ಲ ಈಗ. ವಿಡಿಯೋ ಎಲ್ಲ ಕಣ್ಮುಂದೆ ಬರ್ತೈತೆ, ಆಡಿಯೋ ಬರ್ತಾ ಇಲ್ಲ. ಅದು ಶೋಭರಾಜ್ ಏನೋ ಇದ್ದಾರೆ ಸರ್ ಅವರು, ಮತ್ತೆ ಪ್ರೇಮ್ ಸಾರು. ಆ ವಾರ್ಡ್ ತುಂಬಾ ಚೆನ್ನಾಗೈತೆ. ಅವ್ರೇನು ಅವ್ರೇರು ಮೇಡಮು ಸನ್ನಿ ಲಿಯನ್ನ, ನಮಗ್ ಬರಲ್ಲ ಹೇಳಕ್ಕೆ. ಏನೋ ಗೊತ್ತಾಗ್ತಿಲ್ಲಪ್ಪ. ಮೇಡಮ್ ಅವ್ರು ಫಾರಿನ್, ಅದಕ್ಕೆ ಗೊತ್ತಿಲ್ಲ ನಿಮ್ಗೆ. ಗೊತ್ತಿಲ್ಲ. ಸೆಸಮ್ಮ ಸೆಸಮ್ಮ ಬಾಗಲ್ತಾಗಿ ಅಮ್ಮ. ಈಗ ನಿಂಗಿದೆ ಫೇವ್ರೆಟ್ ಸಾಂಗ್, ನಿನಗಿಲ್ವಾ? ಹೇಳು. ಎಷ್ಟು ನಂಗೆ ಇಷ್ಟ ಇಲ್ಲ. ಯಾಕೆ ನಿಂಗೆ ರವಿಚಂದ್ರನ್ ಅವ್ರದ್ದು ಎಮ್ಮೋ ಇಷ್ಟ ಇಲ್ಲ? ರವಿಚಂದ್ರನ್ ತುಂಬಾ ಇಷ್ಟ. ನಂಗೆ ತುಂಬಾ ಜನ ಹೀರೋಯಿನ್ಗಳು ಇಷ್ಟಾನೇ, ಇಲ್ಲ ಅಂತಲ್ಲ. ಅದ್ರ ಕ್ಯಾಬ್ರೆ ಡ್ಯಾನ್ಸ್ ನೀ ಇಲ್ಲ ಅಲ್ಲ? ಟೇಕ್ ಯುವರ್ ರಿಸ್ಕ್. ಮಾಡ್ಕೋಬೇಕಾ? ಸರಿ ಆಯ್ತು ಬಿಡು. ಏನು ಟಿಂಗ್ ಟಾಂಗ್ ಟಂಗ್ ಅಂತೀಯ ಮಾಡ್ಕೊ, ಅದಕ್ಕೆ ಯಾಕೆ ಇಷ್ಟು ಬಿಲ್ಡಪ್ ಕೊಡ್ತೀಯ? ನೆಟ್ಟಿಗೆ ಬಿದ್ದೇ ಇಲ್ಲ ಅದು. ಇಲ್ಲಿಲ್ವಾ? ಇಲ್ಲಿಗೆ ಪ್ರಶ್ನಾರ್ಥಕ ಸಂದರ್ಭಗಳು, ಸಾರಿ ಏನೇನೋ ಮಾತಾಡ್ತಾ ಇದ್ದ ನಾನು. ಸಂದರ್ಭದ ವಿವರಣೆ ಹೂ ಅಂತೀಯ ಎಲ್ಲ ಮುಗೀತು. ಬಾಯೊಳಿ ಕೊಯ್ತಾ ದೀರ ಅದನ್ನೇ ಕುಡ್ಕೊತಾ ಇದೀನಿ. ಸೊ ಇವರಿಬ್ರು ಆನ್ಸರ್ ಕೇಳಿ ಯಾವ ತರ ಕಲಾಕಾರ ಅಂತ ಏನಾರ ದಿಗ್ಭ್ರಮೆ ನಿಮ್ಗೆ ಆಗಿದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡೋದಕ್ಕೆ ಮುಂಚೆ ನಿಮ್ಗೆ ಇನ್ನೊಂದು ಆಟ ಹೇಳ್ಬೇಕು. ನನಗೆ ರೀಸೆಂಟ್ ಆಗಿ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ತು. ಅದು ನನ್ನ ಮಗ ಓದಿದ ಕಾಲೇಜಲ್ಲೇ ಸಿಕ್ಕಿದೆ. ಮಗ ಕಟ್ಟಿಸ್ಬಿಟ್ಟಿದೆ, ಹೆಂಗ ಆಡ್ತಿದ್ದೆ ಗೊತ್ಬಿಡ್ತೀನಿ. ಅಪ್ಕಮಿಂಗ್ ವ್ಲಾಗಲ್ಲಿ ಇವರಿಬ್ಬರನ್ನ ನಾನು
ಒಂದು ಬೇರೆ ವೆರೈಟಿಯಾಗಿ ತೋರಿಸ್ಬೇಕಂತ ವಿಚಿತ್ರವಾಗಿ ಅನ್ಕೊಂಡಿದೀನಿ. ಈಗ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಇದೆ ನನಗೆ. ಓಕೆ, ಚೆನ್ನಾಗಿ ಓದೋಣ, ಏನೋ ಒಂದಾಗತ್ತೆ. ಆಮೇಲೆ ಆಂಟಿ ಇದೇ ಬೇಕಿತ್ತ ಆಂಟಿ ಅಂತೆಲ್ಲ ಖಂಡಿತ ಹೇಳ್ಬೇಡ್ರಪ್ಪ. ಏನ ನಮ್ಮ ಹುಡುಗಿ ಖುಷಿಗೆ ಮಾಡು ಅಂತ ಇದೆ. ಅದು ಇನ್ನ ರಿವೀಲ್ ಮಾಡಲ್ಲ, ಬಟ್ ಅವತಾರ ಅಂತೂ ಬದಲಾಯಿಸ್ತೀನಿ, ಅದಂತೂ ಸತ್ಯ. ಇದೆಲ್ಲ ನೋಡಿ ನಿಮ್ಗೆ ಏನ್ ಅನ್ಸಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿಗೆ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಸಿ ಯು ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಟಾಟಾ, ಬಾಯ್. ನಮ್ಮ ಲೇಟ್ ರಿಯಾಕ್ಷನ್. ಸಬ್ಸ್ಕ್ರೈಬ್ ಮಾಡಿ. ಎಂತ ಮಾಡು? ಸಬ್ಸ್ಕ್ರೈಬ್ ಮಾಡಿ. ನೀನ್ ಹೇಳು. ಸಬ್ಸ್ಕ್ರೈಬ್ ಮಾಡಿ. ಅಮ್ಮ ಕರೆಕ್ಟ್ ಆಗಿ ಹೇಳ್ತೇವೆ. ನೀನ್ ಹೇಳು. ಸಬ್ಸ್ಕ್ರೈಬ್. ಎರಡೆರಡು ಸಲ ಹೇಳಕ್ ಹೋದ್ರೆ ತಪ್ಪಾಗದು. ಹೋಗಿ. ಇಲ್ಲ ಬರ್ತದೆ. ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್. ಸ್ಕ್ರೈಬ್. ಸಬ್ಸ್ಕ್ರೈಬ್. ಕರೆಕ್ಟ್.